ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈಗ ನಾವು ಬೆಳಗ್ಗೆ 6 ಗಂಟೆಗೆ ಎಲ್ಲೋಗ್ತಿದ್ದೀವಿ ಅಂದರೆ ಚಿತ್ರದುರ್ಗ ಡಿಸ್ಟಿಕ್ಕು ಹೊಸದುರ್ಗ ತಾಲೂಕು. ಅಲ್ಲಿ ನಮ್ಮ ಹಾಲು ರಾಮೇಶ್ವರ ಅಂತ ಇದೆ. ಹಾಲು ರಾಮೇಶ್ವರ ಅಂಥೇಳಿ ಅಲ್ಲಿಗೆ ಹೊರಟಿದ್ದೀವಿ. ಹಂಗೆ ನಮ್ಮ ಮನೆ ದೇವ್ರಿಗೂ ಹೊರಟಿದ್ದೀವಿ, ಕೆರೆಸಂತೆ ಅಂಥೇಳಿ, ಕಡೂರು ತಾಲೂಕು. ಈಗ ಹಾಲು ರಾಮೇಶ್ವರದಲ್ಲಿ ಏನು ವಿಶೇಷ ಅಂತಂದರೆ ಅಲ್ಲಿ ಅದು ತುಂಬಾ ಹಿಂದಿನ ಕಾಲದ್ದದು ಇತಿಹಾಸ ದೇವಸ್ಥಾನ ಅಂತಾರಪ್ಪ. ಅಲ್ಲಿ ಏನಿದೆ ಅಂದರೆ ಗಂಗಾದೇವಿ ಇದೆ. ಗಂಗಮ್ಮ ಉದ್ಭವಿಸಿರೋದು ಈಶ್ವರ ಮತ್ತು ಗಂಗಮ್ಮ ಎರಡೂ. ಫಸ್ಟು ಈಶ್ವರನ ದೇವಸ್ಥಾನ ಸಿಗುತ್ತೆ, ನೆಕ್ಸ್ಟು ಗಂಗಮ್ಮನ ದೇವಸ್ಥಾನ ಹಿಂದೆನೇ ಇದೆ. ತುಂಬಾ ಫೇಮಸ್ ಅದು. ಬೆಂಗಳೂರಿನವ್ರಂತೂ ತುಂಬ ಜನ ಈಗೀಗ ಹೋಗ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಏನು ಅಂದರೆ ಒಂದು ಕೊಳ ಇದೆ. ಆ ಕೊಳ ಎಷ್ಟು ಆಳ ಇದೆ ಅಂತ ಏನೂ ಗೊತ್ತಿಲ್ಲ. ಅದು ಕಾಶಿಯಿಂದ ನೀರು ಬರುತ್ತಂತೆ. ಅಲ್ಲಿ ನೀವೇನೇ ಅಪ್ಪನೆ ಕೇಳಿದರೂ ಆ ನೀರು ಒಳಗಿಂದ ಬರುತ್ತೆ. ಒಳಗಿಂದ ಬಾಳೆಹಣ್ಣು ಬರುತ್ತೆ. ಆಮೇಲೆ ಇದು ಅಡಿಕೆದು ಇದಿರುತ್ತಲ್ಲ, ಅದಕ್ಕೇನಂತಾರೆ, ಹೊಂಬಾಳೆ ಬರುತ್ತೆ. ಆಮೇಲೆ ಹೋಳಿಗೆ ಬರುತ್ತೆ. ಮಹಾರಾಜರು ಸಹಿತ ಕೇಳಿದ್ರಂತೆ, ಅವರಿಗೆ ತೊಟ್ಲು ಬಂದಿತ್ತಂತೆ, ಬೆಳ್ಳಿ ತೊಟ್ಲು. ಅವ್ರು ಹೇಳಿದ್ರಂತೆ, ನಿಮಗೆ ಮಗು ಆದಮೇಲೆ ಬೆಳ್ಳಿ ತೊಟ್ಲು ಜೊತೆ ಇನ್ನೊಂದು ತೊಟ್ಲು ಮಾಡಿಬಿಟ್ಟು ಬಿಟ್ಬಿಡ್ರಿ ಇಲ್ಲೇ ಬಂದು ಅಂತ. ಆ ಥರ ಆ ಒಂದು ದೇವಸ್ಥಾನ ಅಲ್ಲಿರೋದು ತುಂಬಾ ಪ್ರಸಿದ್ಧವಾದ ದೇವಸ್ಥಾನ. ನೋಡಿ ಇದೆಲ್ಲ ನಮ್ಮೂರದ್ದು ಇದು ಸೀನರಿ ಎಷ್ಟು ಚೆನ್ನಾಗಿದೆ, ಸಖತ್ ಗ್ರೀನರಿ ಆಗಿದೆ. ಅಲ್ಲಿ ನಾವು ನನ್ನದೇ ಎಕ್ಸಾಂಪಲ್ ತಗೋಬೋದು. ನನಗೆ 5 ವರ್ಷ ಆದರೂ ಮಗು ಆಗಿರಲಿಲ್ಲ. ಮದುವೆ ಆಗಿ 5 ವರ್ಷ ಆದರೂ ಮಗು ಆಗಿರಲಿಲ್ಲ. ಆಮೇಲೆ ನಮ್ಮ ಒಬ್ಬರು ಇದ್ದಾರೆ, ನಮ್ಮ ಕಸಿನ್ನೇ, ಅವರು ಇದು ಹಾಲು ರಾಮೇಶ್ವರಕ್ಕೆ ಕರ್ಕೊಂಡು ಹೋಗೋಣ ಅಂಥೇಳಿ ನಾನು ನಮ್ಮಮ್ಮ ಅವರು ನಮಗೆ ಅಜ್ಜಿ ಆಗಬೇಕವರು ಅವ್ರ ಜೊತೆ ಹೋಗಿದ್ವಿ. ಅವರು ಅಲ್ಲಿ ನೀರು ಹಾಕ್ತಾರೆ ನಮಗೆ. ಕೊಳಾಯಿದ್ದು ಅಂದರೆ ಇನ್ನೊಂದು ಅಕ್ಕ ತಂಗಿ ಹೊಂಡ ಅಂತ ಇದೆ ಅಲ್ಲಿ. ಆ ಒಂದು ಇದರಲ್ಲಿ ನೀರು ತಗೊಂಡು ಬಂದು ಹಾಕ್ತಾರೆ. ಆ ನೀರು ಫುಲ್ ಕ್ಲಿಯರಾಗಿರಲ್ಲ, ಅದು ಹಾಲು ಥರ ಇದೆ ನೀರು. ಅದಕ್ಕೆ ಹಾಲು ರಾಮೇಶ್ವರ ಅಂಥೇಳಿ ಹೇಳೋದು. ಆ ನೀರನ್ನು ನಮಗೆ 3 ಕೊಡ ಒಯ್ತಾರೆ. ಒಯ್ಸ್ಕೊಂಡ್ಬಿಟ್ಟು 3 ಸುತ್ತು ಹೊಡೆದು ದೇವಸ್ಥಾನನ ಅಲ್ಲಿ ಹೋಗಿ ನಾವು ಅಪ್ಪನೆ ಕೇಳಬೇಕು. ಒಳಗಡೆ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಬಟ್ ಅವರು ವಿಡಿಯೋ ಮಾಡೋಂಗಿಲ್ಲ ಅಂದರು. ಒಂದು ಫೋಟೋ ತೆಕ್ಕೊಂಡಿದ್ದೀನಿ, ಅದರಲ್ಲೇ ನಾನು ತೋರಿಸ್ತೀನಿ. ನೋಡಿರಿ, ಇದೇನೆ ಹಾಲು ರಾಮೇಶ್ವರ ಅಂತಂದರೆ ಇದು ಎಂಟ್ರೆನ್ಸ್, ಇದು ದೇವಸ್ಥಾನದ ಎಂಟ್ರೆನ್ಸು. ಈಗ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಕಟ್ಟುತ್ತಾ ಇದ್ದಾರೆ. ಒಳಗಡೆ ಯಾವ ರೀತಿ ಇದೆ ಅಂಥೇಳಿ ನಾನು ತೋರಿಸ್ತೀನಿ. ಅಲ್ಲಿ ನಾನು ಅಪ್ಪನೆ ಕೇಳಿದಾಗ ಬಾಳೆಹಣ್ಣು ಎಷ್ಟು ಫ್ರೆಶ್ ಆಗಿರುತ್ತೆ. ಬಾಳೆಹಣ್ಣು ಸಾಮಾನ್ಯ ನೀರಿಗೆ ಬಿಟ್ಟರೆ ಕೆಳಗಡೆ ಹೋಗುತ್ತೆ, ಅದು ಕೆಳಗಡೆಯಿಂದ ಮೇಲೆ ಬರುತ್ತೆ. ಬಿಲ್ಪತ್ರೆ ಬಾಳೆಹಣ್ಣು ಎರಡೂ ಬಂದಿತ್ತು. ಅವ್ರು ಹೇಳಿದರು ಗಂಡು ಮಗು ಆಗುತ್ತೆ ಕಣಮ್ಮ ಅಂಥೇಳಿ. ಹಂಗೆ ಆಯಿತು, ನನಗೆ ಗಂಡು ಮಗುನೇ ಆಯಿತು. ತುಂಬಾ ನಾವು ನಮ್ಮಮ್ಮ ಹರಕೆ ಕಟ್ಕೊಂಡಿದ್ರು, ಹೋಳಿಗೆ ತುಪ್ಪ ಎಲ್ಲ ಎಡೆ ಮಾಡಿ ಬಿಡ್ತೀನಮ್ಮ ಗಂಗಮ್ಮ ಅಂಥೇಳಿ. ನಾವು ಅದೇ ರೀತಿ ಹೋಳಿಗೆ ಎಲ್ಲ ಅಲ್ಲಿ ಹೋಗಿ ಹೋಳಿಗೆ ಎಡೆ ಮಾಡಿ ನಾವು ಗಂಗಮ್ಮಂಗೆ ಅರ್ಪಿಸಿದ್ವಿ. ಆ ಥರ ಒಂದು ಕ್ಷೇತ್ರ ಇದು. ತುಂಬಾ ಒಳ್ಳೆಯದು. ನೀವೇನು ಕೇಳಿದರೂ ಅದು ಬಂದರೆ ಮಾತ್ರ ನಿಜವಾಗ್ಲೂ ಅದು ಹಾಗೇ ಆಗುತ್ತೆ ಕೆಲಸ. ಅಷ್ಟು ಒಂದು ಪವರ್ಫುಲ್ ಆಗಿರೋವಂಥ ಒಂದು ಪ್ಲೇಸ್ ಇದು. ನೋಡೋದಕ್ಕೆ ಹಿಂಗಿದೆ ಅಂದ್ಕೊಳ್ತೀರ. ನೋಡ್ರಿ, ಇದು ಉದ್ಭವ ಲಿಂಗ. ಇದು ಇದೆ ಗಂಗಮ್ಮ ದೇವಿ, ಇದೆ ಕೊಳಾಯಿ. ಇಲ್ಲಿ 4 ಸೈಡು ಕುತ್ಕೊಂಡು 4 ಜನನೂ ಕೇಳ್ಬೋದು. ನೀವೆಲ್ಲಿ ಕೂತಿರ್ತೀರೋ ಅಲ್ಲೇ ಬರುತ್ತೆ ಪ್ರಸಾದ ಅಂಥ ಒಂದು ಇದು. ನೀವೇ ಕಣ್ಣಾರೆ ನೋಡಿದ್ರೆ ಗೊತ್ತಾಗುತ್ತೆ. ಇದು ನಮ್ಮೂರು ಹೊಸದುರ್ಗ. ಇದು ತುಂಬ ಮಳೆ ಬರ್ತಿತ್ತಲ್ಲಿ. ಅಲ್ಲಿ ನಾವು ಎಲ್ಲೂ ಹೋಗಲಿಲ್ಲ, ಸೀದಾ ಬಂದುಬಿಟ್ವಿ. ಇದು ಮೇನ್ ರೋಡ್. ಇದು ನಾವು ಇಲ್ಲಿಂದ ಬೆಟ್ಟಕ್ಕೆ ಹೋದ್ವಿ. ಬೆಟ್ಟ ಅಂತಂದರೆ ಗವಿರಂಗನಾಥಪುರ ಅಂತ ಇದೆ. ಅಲ್ಲಿ ಕೂರ್ಮಾವತಾರ ಇರೋದು ದೇವರು, ವಿಷ್ಣು ದೇವರು ದಶಾವತಾರದಲ್ಲಿ ಅದು ಒಂದು ಕೂರ್ಮಾವತಾರ ಅಂಥೇಳಿ, ಆಮೆ ಅವತಾರ. ತುಂಬಾ ಚೆನ್ನಾಗಿದೆ. ಅದು ನಾವು ಸಣ್ಣವರಿದ್ದಾಗ ನೋಡಿದಾಗ ಒಂದು ಕೊಡದ ಗಾತ್ರ ಇತ್ತೇನಪ್ಪ ಅಷ್ಟೇ. ಈಗ ಬೆಳೀತಾ ಇದೆ, ಅದು ಆಮೆ ಬೆಳೀತಾ ಇದೆ.
ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂದರೆ, ಅಲ್ಲಿ ಒಂದು ಇದಿದೆ, ಭೂತರಾಯ ಕೆಂಚರಾಯ ಅಂತೇಳಿ ದೇವಸ್ಥಾನ ಇದೆ. ಅಲ್ಲಿ ದೊಡ್ಡೆಡೆ ಅಂತ ಹಾಕ್ತಾರೆ, ದೊಡ್ಡೆಡೆ ಕಲ್ಲಿದೆ. ಆ ಕಲ್ಲು ಮೇಲೇ ದೊಡ್ಡೆಡೆ ಅನ್ನ ಮಾಡಿಬಿಟ್ಟು ಬಸ್ದುಬಿಟ್ಟು ಅನ್ನನ ಹಾಕ್ತಾರೆ. ನೋಡಿರಿ ಇಲ್ಲೇ ಮೆಟ್ಲು ಹತ್ಬಿಟ್ಟು ಹೋದರೆ ಅಲ್ಲೇ ದೊಡ್ಡೆಡೆ ಇರೋದು. ಈ ಕಡೆ ಗೋಪುರ ಕಾಣಿಸ್ತಿರೋದು ಲಕ್ಷ್ಮೀ ದೇವಸ್ಥಾನದ ಗೋಪುರ. ಅದು ಮೇಲ್ಗಡೆ ನಾನು ವೀಡಿಯೋ ಮಾಡಲಿಲ್ಲ, ಜನ ಇದ್ದರು ಅಂಥೇಳಿ ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಇಷ್ಟು ಮಾಡಿದೆ. ನೋಡಿರಿ ಇಲ್ಲೇ ದೊಡ್ಡೆಡೆ ಹಾಕೋದು. ಆ ದೊಡ್ಡೆಡೆ ಹಾಕೋದು ಏನು ಅಂತಂದರೆ ಅದು ಒಂದು ಕತೆ ಇದೆ, ಅದನ್ನು ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ನೋಡಿರಿ ಇದೇನೇ ದೇವಸ್ಥಾನ, ಮೇಲ್ಗಡೆ ಇರೋದೇ ಅದು ಗರ್ಭಗುಡಿ ಇರೋದು. ಅಲ್ಲಿ ವೀಡಿಯೋ ಎಲ್ಲ ಮಾಡೋ ಹಾಗಿಲ್ಲ. ಇಷ್ಟು ಹೇಳ್ತಾ ನಾನು ನನಗನ್ಸಿದ್ದು, ನನಗೆ ಗೊತ್ತಿರೋದನ್ನು ನಾನು ಹೇಳಿದ್ದೀನಿ. ಈಗ ನಾವು ವಾಪಸ್ಸು ಬೆಂಗಳೂರಿಗೆ ಬಂದ್ವಿ, ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಇಷ್ಟೇ ಒಂದು ದಿನದ ಒಂದು ಲಾಗ್ ಇದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ, ನೋಡ್ತೀನಿ. ಆ ದೊಡ್ಡೆಡೆ ಹಾಕೋದು ಜಾಗ ನಾನು ಇನ್ನೊಂದು ಸಲ ಹೋದಾಗ ನಿಮಗೆ ಕೇಳಿಬಿಟ್ಟು ಅಲ್ಲಿ ಪರ್ಮಿಷನ್ ತಗೊಂಡು ಬೇಕಾದರೆ ತೋರಿಸ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye. See you in next video.